ಯಾವ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ನಮ್ಗೆ ಯಾವುದೇ ತರ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಬರ್ತಾರೆ ಹೋಗ್ತಾರೆ, 3 ದಿವಸ ಬರ್ತಾರೆ, 4 ದಿವಸ ಮತ್ತೆ ರೆಸ್ಪಾನ್ಸ್ ಇಲ್ಲ, ಏನು ಇಲ್ಲ. ಇವಾಗ ನಮ್ಮ ಇವರು ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಅವ್ರೇನ್ ಹೇಳಿರೋದು, ನಮ್ಮ ಭಾಗದಲ್ಲಿ 2ರಿಂದ 3 ಜನ ರೈತರು ಮಾತ್ರ ಇದಾರೆ ಅಂತ ಹೇಳ್ತಾ ಇದಾರೆ. ಇಲ್ಲಿ ಹಾಲಾಗ್ತಾ ಇದಾರಲ್ಲ ರೈತರೆಲ್ಲ, ಅವ್ರ ಐ ಟಿ ಬಿಟಿಲ್ ಕೆಲಸ ಮಾಡೋರ, ಐ ಟಿ ಬಿಟಿಲ್ ಕೆಲಸ ಮಾಡೋದು, ಕಂಪ್ಯೂಟರ್ ಮನೇಲಿ ಕುತ್ಕೊಂಡು ಟೈಪ್ ಮಾಡಿ ಬಂದು ಹಾಲು ಸುರಿತಾ ಇದಾರೆ. ಇಲ್ಲಿ ನಮ್ಮ ಸುತ್ತಮುತ್ತ 25 ಹಳ್ಳಿಯಿಂದ ಆಲ್ಮೋಸ್ಟ್ 4ರಿಂದ 5, 6, 7, 8 ಆತರ ಎಷ್ಟು ಟಂಪಗಳು ಬನಶಂಕರಿ ಮಾರ್ಕೆಟ್ಗೆ ತರಕಾರಿ ಹೋಗುತ್ತೆ. ಅದನ್ನ ಬಂದು ಬೆಳಗಿನ ಜಾವ 4 ಗಂಟೆಗೆ ಬನಶಂಕರಿ ಮಾರ್ಕೆಟ್ ಇಲ್ಲಿ ನೋಡಕ್ ಹೇಳಿ ಅವ್ರನ್ನ, ಗೊತ್ತಾಗುತ್ತೆ ಏನು ಅಂತ. ನೋಡಿ, ಇಷ್ಟೇ ಹೇಳೋದು. ಮುಖ್ಯಮಂತ್ರಿ ಅವರು ನಮ್ಮ ಇಂಡಿಯಾದಲ್ಲಿ ಅವರು ಏನೇ ಆಗಿದ್ದಾರೆ, ಇವಾಗ ಹೊಸದಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭಾರತದಲ್ಲಿ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಆಗಿರೋದು. ಇವಾಗ 1415 ಕೋಟಿ ಫಂಡ್ ಇರೋದು ಅವ್ರ ಹತ್ರ, ಸರಿನಾ? ನಾನ್ ಕೇಳ್ತಾ ಇರೋದು ಒಂದೇನೆ, 10 ತಲೆಮಾರಿಗಾಗೋಷ್ಟು ಆಸ್ತಿ ಮಾಡ್ಬಿಟ್ಟಿದ್ದೀರಾ ಸರ್ ಆಲ್ರೆಡಿ. ನೀವು ನಿಮ್ ಕೈ ಮುಗಿ ಬೇಡ್ಕೊಂತೀನಿ, 10 ತಲೆಮಾರಿಗಾಗೋಷ್ಟು ಆಸ್ತಿ ಮಾಡ್ಬಿಟ್ಟಿದ್ದೀರಾ. ದಯವಿಟ್ಟು ಇಲ್ಲಿಗೆ ಬಿಡಿ. ನಮ್ಮ ರೈತರನ್ನ ಹೊಟ್ಟೆ ಒರೆಸ್ಬೇಡಿ, ದಯವಿಟ್ಟು ಹೇಳ್ತಾ ಇದೀನಿ. ನೋಡಿ, ನಾವು ಬೆಂಗಳೂರಲ್ಲಿ ಕೆಲಸ ಮಾಡೋರು. ನಾಳೆ ದಿವಸ ನಾನು ಬೆಂಗಳೂರಿಂದನೂ ಮನೆಗೆ ಏನ್ ಬರ್ತೀನಿ, ನಮ್ಮ ಅಪ್ಪ ಅಮ್ಮ ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ, ಇಲ್ಲಿದ್ದಾರೆ ಅನ್ನೋ ರೀಸನ್ಗೋಸ್ಕರ ಬರ್ತಾ ಇದ್ದೀನಿ. ಇಲ್ಲಿ ಬೆಳಗ್ಗೆ ಎದ್ದು ನಾನು ಒಂದ್ ರೌಂಡ್ ಹೊಲದ ತರನೋ ತೋಟದ ತರನೋ ಒಂದ್ ರೌಂಡ್ ವಾಕ್ ಮಾಡ್ಕೊಂಡ್ ಬರ್ತೀವಿ ಹೋಗ್ಬಿಟ್ಟು. ಏನ್ ಕೇಳಿ, ನಮ್ಮ ಹೊಲ ನಮ್ಮ ತೋಟ ಅಂತ. ನಾಳೆ ದಿವಸ ನಾವು ಮಾರ್ಕೊಂಡ್ಮೇಲೆ ನಾವು ಎಲ್ಲೋಗ್ಬೇಕು? ಬೆಂಗಳೂರಲ್ಲಿ ಕಾಂಕ್ರೀಟ್ ಕಾಡಲ್ಲಿ ಇರಕ್ಕಾಗುತ್ತಾ ನಾವು? ಅದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಇದನ್ನ ಇಲ್ಲಿಗೆ ಬಿಟ್ರೆ ಒಳ್ಳೇದು. ಇಲ್ಲ ರೈತರು ಏನು ಅಂತ ತೋರ್ಸ್ಬೇಕಾಗುತ್ತೆ, ಹೇಳ್ತಾ ಇದೀವಿ. ಮತ್ತೆ ಇನ್ನೊಂದೇನು ಅಂದ್ರೆ, ನಾನ್ ಬಿಡದಿ ಅಂತ ಅಲ್ಲ, ಬಿಡದಿ ತುಂಬಾ ಕಡೆ ಎಲ್ಲ ಸುತ್ತಮುತ್ತ ಎಲ್ಲಾ ಕಡೆನೂ ರೈತರಿಗೆ ಹೊಟ್ಟೆ ಒರೆಸ್ಕೊಂಡ್ ಬರ್ತಾ ಇದೀರಾ. ರೈತರು ತಿರುಗಿ ಬಿದ್ರೆ ಸರ್ಕಾರ ಏನು ಅಲ್ಲ. ದಯವಿಟ್ಟು ಹೇಳ್ತಾ ಇದೀನಿ, ನಿಮ್ ಕೈ ಮುಗಿದು ಬೇಡ್ಕೊಂತ ಇದೀನಿ. ನಾನೊಬ್ಬ ಯೂತ್ ಆಗಿ ಬೇಡ್ಕೊಂತ ಇದೀನಿ ಸರ್, ಕೈ ಮುಗಿದು ಬೇಡ್ಕೊಂತ ಇದೀನಿ. ಇಲ್ಲಿಗೆ ಬಿಟ್ಬಿಡಿ. ಇದನ್ನ ಇಲ್ಲಿಗೆ ಬಿಟ್ರೆ ನಿಮ್ಗೂ ಒಳ್ಳೇದು, ರೈತರಿಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ನಮ್ಮ ಭೂಮಿ ನಮ್ಮ ಹಕ್ಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.